ಹಲೋ, ಎಲ್ಲ ಹಾಳಾಗಿ ಹೊಂಟಿಲಿ. ನೆಟ್ವರ್ಕ್ ಇಲ್ಲ ಅಂತ ನನಗ ಸುಳ್ಳು ಹೇಳಿಕತ್ತೀನ. ನಾ ಕರೆ ಹೇಳಕತ್ತೀನೋ, ಇಲ್ಲಿ ನೆಟ್ವರ್ಕ್ ಇಲ್ಲೋ. ನಾ ಅಲ್ಲೇ ಬರಕತ್ತೀನಿ, ನೀವು ಲಗುನ ಬಾ. ಏನು ಹೇಳ್ತಿದ್ದೀರಾ ಅನ್ನು ಮೇಡಮ್? ಹೌದು ಸರ್, ಅವರನ್ನ ಭೇಟಿ ಮಾಡಿದೆ. ಆದರೆ ಅವರು ಬೇರೆ ಬದುಕನ್ನೇ ಬದುಕ್ತಾ ಇದ್ದಾರೆ. ಈಗ ಸತ್ಯ ಗೊತ್ತಾದರೆ ಅವ್ರ ಮನಸ್ಥಿತಿ ಏನಾಗ್ಬೋದು ಅನ್ನೋ ಭಯ ಇದೆ ನನಗೆ. ಆ ಬದುಕಿಗೂ ಈ ಬದುಕಿಗೂ ನಾವು ಲಿಂಕ್ ಮಾಡೋದಕ್ಕೆ ಹೋಗಬಾರ್ದು ಅಂತ ಅನಿಸ್ತಿದೆ. ಆ ತಾಯಿ ದೃಷ್ಟಿಯಿಂದನೂ ಮತ್ತು ಶಾರದಮ್ಮ ದೃಷ್ಟಿಯಿಂದನೂ ನಾವು ಈ ವಿಷಯ ಮುಚ್ಚಿಡೋದೇ ಸರಿ ಅನ್ನಿಸ್ತಿದೆ. ಸರಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ನಾನು ಈಗ ಹೋಗಲೇಬೇಕು. ಇಲ್ಲಿ ಹೋದರೆ SP ಮೃಗ ಆಗ್ಬಿಡ್ತಾನೆ. ನಾನು ಬರ್ತೀನಿ. ನನ್ನ ಆರ್ಯ ಸರ್, ಅವ್ರು ಯಾವತ್ತೂ ಹಾಗಾಗಲ್ಲ. ಕಡಲ ತೀರ್ದಾಗ ನೀ ಎಷ್ಟು ನಡೆದಾಡಿದ್ರು ಕಾಲಿಗಂಟದು ಪಾದದಷ್ಟು ಮರಳು ಮಾತ್ರ. ಮೊದಲು ಮಾಡಿದ ತಪ್ಪನ್ನ ಮತ್ತು ಮಾಡಬೇಡ ಮಗಳ. ಸತ್ಯ ಯಾವತ್ತಿದ್ರೂ ಬಗದಷ್ಟು ಸಿಗೋ ಕನಸಿದಂಗ. ದೃಷ್ಟಿ ನೆಟ್ಟಷ್ಟು ಕಾಣೋ ದಿಗಂತದ ಹಾಗ. ಅಂತಿಮ ಸತ್ಯ ನಿನಗಿನ್ನೂ ತಿಳಿದಿಲ್ಲ ಮಗಳ. ಅದು ತಿಳಿದ ಮೇಲ ನಿನಗ ನಿನ್ನ ಪರಿಚಯ ಆಗ್ತೈತಿ. ಮೃಗದೊಳಗು ಮಾನವೀಯತೆ ಅದ ಅಂತ ಅರಿವಾಗ್ತೈತಿ. ಮನುಷ್ಯನೊಳಗಿರೋ ಮೃಗನ ಪಳಗಿಸೋದು ಅಸಾಧ್ಯ ಅಲ್ಲ. ಆದ್ರ ಕಷ್ಟ ಐತಿ. ಕಷ್ಟಪಟ್ಟು ಬಳಸ್ತೀಯನ ತಾಯಿ. ಕೇಶ, ನನ್ನ ಜೊತೆ ಆಟ ಆಡ್ಲಿಕ್ಕತ್ತೇನ? ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತೇನು ಮಾಡ್ಲಿಕ್ಕತ್ತಿದ್ದೆ? ಯಾರು ಸಿಕ್ಕಿದ್ರೆ ಹೇಳ. ನಿನಗೆ ಯಾರು ಫೋನ್ ಹಚ್ಚಿದ್ರೆ ಹೇಳ. ಯಾರು ಇಲ್ಲ SP. ಖರೆ ಬೊಗಳ್ಳೆ ಕೇಶ. ಇಲ್ಲ ಅಂದ್ರ ನಮ್ಮಿಬ್ಬರು ಜಾನಕ ಬಯಲು ಮಾಡ್ತೀವಿ. ನನಗೇನು ಬದುಕೋ ಆಸೆ ಇಲ್ಲ. ಜೈಲಿಗೆ ಹೋಗೋಕ್ಕೂ ತಯಾರದೀನಿ. ನೀನು ಹೋಗ್ತೀನಿ. ಈಗ ಯಾಕೆ ಏನೇನೋ ಮಾತಾಡ್ತಿದ್ದಿ? ನಾನೇನೇನೋ ಮಾತಾಡ್ಲಿಕ್ಕತ್ತಿಲ್ಲ. ನಾನು ಹೇಳಿದ್ದನ್ನ ಮಾಡಲಿಲ್ಲ ಅಂತಂದ್ರೆ ಏನಾಗ್ತೈತೆ ಅಂತ ಹೇಳಲಿಕ್ಕತ್ತೀನಿ ಅಷ್ಟ. ಯಾಕೆ ಗಾಬರಿ ಆಗ್ತಿ ಕೇಶ? ನೀರು ಕುಡಿತೇನೆ. ಅವತ್ತು ಮಾಡಿದ್ದ ಮತ್ತು ಮಾಡೋದು ನನಗೇನು ದೊಡ್ಡ ವಿಚಾರ ಅಲ್ಲ. ಏನಂದಿ? ಬಾಯಿ ಮುಚ್ಕೋಬೇಕ? ಹಂಗಂದ್ರೆ ನಾನು ಹೇಳಿದ್ದನ್ನ ಬಾಯಿ ಮುಚ್ಕೊಂಡು ಮಾಡ್ತಿರ್ಬೇಕಷ್ಟೆ. ಅರ್ಥ ಆತೇನ? ಆರೇನು ನೋಡ್ಕೊ. ಕಳಿಸ್ತೀನಿ ಅವ್ನಿಗೆ ಸೀಕ್ರೆಟ್ ಹೌಸ್ಗೆ. ಹಾಂ, ಕಳ್ಸಿ. ನಿದ್ರೆ ಮಾಡಕತ್ತಾನೆ.
ಸರಿ, ನಾನು ಅಲ್ಲೇ ಕಾಯ್ತಿರ್ತೀನಿ. ಶಾರದಮ್ಮಗೆ ಕಾಲ್ ಮಾಡ್ತೀನಿ. ಅನು, ಈಗೇನಂತ ಮಾತಾಡಲಿ? ಇದು ಸರಿಯಾದ ಸಮಯ ಅಲ್ಲ. ಅಕಸ್ಮಾತ್ ಅವರು ಬಾ ಸಿಗೋಣ ಅಂತ ಹೇಳಿದ್ರೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ಈಗ ಮುಖ್ಯವಾಗಿ ನಾನು ಡಾಕ್ಟರ್ ರಿಚರ್ಡ್ ಅವರನ್ನು ಮೀಟ್ ಮಾಡಬೇಕು. ಅಮ್ಮ ಕ್ಷಮಿಸ್ಬಿಡಿ, ನಾನು ನಿಮ್ಮ ಹತ್ರ ಇನ್ನೊಂದು ಸಲ ಮಾತಾಡ್ತೀನಿ. ಸರ್, ಬಾಸ್ ಇಲ್ಲ ಅಂದ್ರೂ ಬಾಸ್ಗೆ ಬೇಕಾದವ್ರನ್ನ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಐತಿ. ಅಂದರೆ ಯಾ ಸರ್? ಅನು ಮೇಡಮ? ಸರಿ ಸರ್. ಸರ್, ಅನು ಮೇಡಮ್ ಹೊರಗಡೆ ಹೊರಟಿದ್ದಾರೆ ಅನ್ಸುತ್ತೆ. ಅವ್ರನ್ನ ಡ್ರಾಪ್ ಮಾಡಲ ಸರ್? ನೋಡ್ಕೊಳ್ಳೋದಂತಂದ್ರೆ ಡ್ರಾಪ್ ಮಾಡೋದಲ್ಲ, ಆಕಿಗೆ ತಿಳಿದ ಹಂಗೆ ಆಕಿ ಜೊತೆನ ಇರೋದು. ಅರ್ಥ ಆಯ್ತು ಸರ್. ಸರಿ ಸರ್, ನನಗೆಲ್ಲಾನು ಅಪ್ಡೇಟ್ ಮಾಡ್ತಿರೋ. ಸರಿ ಸರ್. ಸಾರು ಒಂದೊಂದು ಸಲ ಒಂದೊಂದು ಭಾಷೆಯಲ್ಲಿ ಮಾತಾಡ್ತಾರಲ್ಲ. ಅನು ಮೇಡಮ್ ಅಂದರೆ ಸಾರ್ಗೆ ಅದೆಷ್ಟು ಪ್ರೀತಿ. ಇಂಥ ಲವ್ ಸ್ಟೋರಿನ ನಾನೆಲ್ಲೂ ಕೇಳಿಲ್ಲ. ನಮ್ಮ ಬಾಸ್ ಹುಡುಗಿನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ. ಫೋನ್ ಮಾಡಿ ಯಾಕೆ ಕಟ್ ಮಾಡಿದ್ಲು? ಬೈ ಮಿಸ್ಟೇಕಾಗಿ ಕಾಲ್ ಮಾಡಿದ್ಲ, ಇಲ್ಲ ಬ್ಯುಸಿ ಇದ್ದಾಳ? ಅಷ್ಟೆಲ್ಲ ಯೋಚನೆ ಯಾಕಮ್ಮ? ನೀವೇ ಒಂದ್ಸಲ ಕಾಲ್ ಮಾಡಿಬಿಡಿ. ಮೇ ಬಿ ನಿಮಗೆ ಕನೆಕ್ಟ್ ಆಗ್ತಿಲ್ವೇನೋ. ಅವ್ರು ಮೇ ಬಿ ಇಷ್ಟು ದಿನ ಆದ್ಮೇಲೆ ನಿಮಗೆ ಕಾಲ್ ಮಾಡ್ತಿದ್ದಾಳೆ, ಮುಜುಗರ ಇರ್ಬೋದೇನೋ. ಒಂದ್ಸಲ ಮಾಡಿಬಿಡಿ. ಅವಳೇ ಕಾಲ್ ಮಾಡ್ತಾಳೆ ಹರ್ಷ. ಅವಳು ಕಾಲ್ ಮಾಡೋವರೆಗೂ ನಾನು ಕಾಯ್ತೀನಿ. ವೈ ಕಾಂಪ್ಲಿಕೇಟ್ ಅಮ್ಮ? ಕಾಂಪ್ಲಿಕೇಟ್ ಅಲ್ಲ, ಯಾವುದೇ ಸಂಬಂಧದಲ್ಲೂ ಯಾವುದೇ ವಿಷಯನೂ ಒಬ್ಬರ ಮೇಲೆ ಹೇರಬಾರ್ದಲ್ವಾ? ನಾನು ಈಗಾಗಲೇ ಅನು ಹತ್ರ ಏನ್ ಮಾತಾಡಬೇಕು ಅದು ಮಾತಾಡಾಗಿದೆ. ಈಗ ಅವಳ ಟರ್ನ್, ಅವಳೇ ಮಾತಾಡ್ಲಿ. ಸರಿ ಅಮ್ಮ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಬಟ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಹೊಸಮನಿ ಅಮ್ಮವ್ರೆ, ಹರ್ಷ ಯಾಕೋ ತುಂಬಾ ಅಪ್ಸೆಟ್ ಆಗ್ತಾ ಇದ್ದಾನೆ. ಹರ್ಷನ್ ಮೇಲೆ ಸ್ವಲ್ಪ ಗಮನ ಇರಲಿ. ಮಾಮಿಲ್ಲ, ಹರ್ಷನ್ ವಿಚಾರಿಸ್ಕೊಳ್ಳೋಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ. ಅಷ್ಟೊಂದು ನನ್ನನ್ನು ಇಗ್ನೋರ್ ಮಾಡಬೇಡಿ. ನನ್ನ ಗಂಡನ ನೋಡ್ಕೊಳ್ಳೋಷ್ಟು ಯೋಗ್ಯತೆ ಇಲ್ವಾ ನನಗೆ? ಅದಕ್ಕೂ ನಿಮ್ಗೆ ಹೊಸಮನೆಯವರೇ ಬೇಕಾ? ಐ ಆಮ್ ಸಾರಿ ಮಾನ್ಸಿ, ನಿನಗೆ ಏನನ್ನೂ ಅರ್ಥ ಮಾಡಿಸೋ ಶಕ್ತಿ ನನಗಿಲ್ಲ. ಕ್ಷಮಿಸ್ಬಿಡು, ತಪ್ಪಾಯ್ತು. ಕೇಶ, ನಾನು ಸೀಕ್ರೆಟ್ ಹೌಸ್ ಕಡೆಗೆ ಬರ್ಲಿಕ್ಕತ್ತೀನಿ. ಆಕಿ ಮ್ಯಾಲ ಒಂದು ಕಣ್ಣು ಇಡ್ಲಿಕ್ಕೆ ರವಿಗೂ ಹೇಳಿದ್ದೀನಿ. ಆಕಿ ಆಫೀಸ್ ವೇಳೆಯಾಗ ಎಲ್ಲೋ ಹೊಂಟಾಳಂತ. ಅದೇನ ಇದ್ರು ಆರ್ಯನ್ಗ ನೋ ಮಾಡುವಂಥದ್ದು ಇರ್ತೈತಿ. ನೀನು ಲಕ್ಷ ಇಡು ಕೇಶ, ನಾನು ಬೇರೆ ಯಾರಿಗೂ ನಂಬೋದಿಲ್ಲ. ಆಕಿಗಂತೂ ನಂಬೋದ ಇಲ್ಲ. ಆಕಿ ರವಿ ಜೊತೆಲಿ ಸೇರ್ಕೊಂಡು ಏನಾದರೂ ಪ್ಲಾನ್ ಮಾಡಿದ್ರೂ ಮಾಡ್ಯಾಳ. ನಾನು ನಿನಗಷ್ಟ ನಂಬೋದು ಕೇಶ್ಯ. ಏನು ಹೇಳಿ ಸಮಾಧಾನ ಮಾಡೋದು ಇವನ್ನ? ಅನು ಎಲ್ಗೆ ಹೊರಟಿದ್ದಾಳೋ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳೋದೇ ವಾಸಿ. ಕೇಶ, ನಾ ಎಲ್ಲ ಕೇಳ್ಸ್ಕೊಂಡಿನಿ, ನಾ ಎಲ್ಲ ನೋಡ್ಕೋತೀನಿ. ನೀ ಈಗ ಆರ್ಯನ್ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ನಾ ಎಲ್ಲ ನೋಡ್ಕೋತೀನಿ. ತಲೆಗಿಲಿ ಕಟ್ಟೈತಾನ? ಆರ್ಯನ ಅಲ್ಲಿ ಇಲ್ಲ ಅಂದ್ಮೇಲೆ ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ? ನಾನು ಅವನ ಸಲುವಾಗ ಇರೋದು. ನೀನು ಅಷ್ಟ.
ಈಗ ನಾನು ಸೀಕ್ರೆಟ್ ಹೌಸಿಗೆ ಬರ್ಲಿಕ್ಕತ್ತೀನಿ. ಅಲರ್ಟ್ ಆಗಿರು, ಅಲ್ಲೇ ಸಿಗೋಣ. ಪ್ಲೀಸ್ ಕಾಮ್ ಡೌನ್. ಕೂತ್ಕೊಳ್ಳಿ ಎಲ್ರು. ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಪ್ಲೀಸ್ ಸರ್. ನೋಡಿ, ನೀವ್ಯಾರು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಇಷ್ಟು ವರ್ಷಗಳಲ್ಲಿ ಯಾವತ್ತಾದ್ರೂ ನಮ್ಮಿಂದ ಈ ತರ ಆಗಿದ್ಯಾ? ಇದು ವರ್ಧನ್ ಕಂಪನಿ ಮಿಸ್ಟೇಕ್ ಅಲ್ಲ. ಇದೇನ್ ಮೇಡಮ್ ಈಗ ಹೇಳ್ತಿದ್ದೀರಾ? ನಿಮ್ ಕಂಪ್ನಿದ ರಾಜನಂದಿನಿ ಸೀರೆ ಅಲ್ವಾ? ಮತ್ತೆ ಯಾರ್ದು? ಇಲ್ಲ ಇಲ್ಲ, ನಾನು ಹಾಗೆ ಹೇಳಿಲ್ಲ. ನೋಡಿ, ನಮ್ದೇ ಮೊಬೈಲ್ ನೆಟ್ವರ್ಕ್ ಕೂಡ ಇದೆ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೂಡ ಇದೆ. ಬಟ್ ಆದ್ರೆ ಎಲ್ಲಾನು ಸಪರೇಟ್ ಡಿಪಾರ್ಟ್ಮೆಂಟ್ಸ್. ಅಂಡ್ ಈ ಇಶ್ಯೂ ರಾಜನಂದಿನಿ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ. ಇದು ಅವ್ರು ಮಾಡಿರೋ ಮಿಸ್ಟೇಕ್. ಅದನ್ನೆಲ್ಲ ತಿಳ್ಕೊಂಡು ನಾವೇನ್ ಮಾಡೋಣ ಮೇಡಮ್? ಅದೆಲ್ಲ ನಿಮ್ಮ ವ್ಯವಹಾರದ ಮಾತು. ನಮಗೆ ನಮ್ಮ ಸ್ಟಾಕ್ ಬಂದಿಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ ಹೇಳಿ? ಈಗ ನೀವೇ ಪರಿಹಾರ ಕೊಡಿ. ಇಷ್ಟಿರ ಲಾಸ್ ನೀವೇ ತುಂಬಿಕೊಡ್ಬೇಕು. ಹೌದು, ನೀವೇ ಪರಿಹಾರ ಕೊಡಬೇಕು. ಆಲ್ ರೈಟ್ ಜೆಂಟಲ್ಮೆನ್, ಐ ವಿಲ್ ಸಾರ್ಟ್ ಇಟ್ ಔಟ್ ಆಸ್ ಸೂನ್ ಆಸ್ ಪಾಸಿಬಲ್. ನೋಡಿ, ನೀವೆಲ್ಲ ಹೀಗಿಲ್ಲಿ ಬಂದು ಗಲಾಟೆ ಮಾಡಿದ್ರೆ ಅದು ನಮ್ಮ ಕಂಪನಿ ರೆಪ್ಯುಟೇಷನ್ಗಾಗಿರ್ಲಿ ಅಥವಾ ನಿಮ್ಮ ಮಧ್ಯೆ ಇರುವಂಥ ವಿಶ್ವಾಸಕ್ಕಾಗಿರ್ಲಿ ಸರಿ ಅನ್ಸಲ್ಲ. ಪ್ಲೀಸ್ ಬಿ ಕಾಮ್. ಐ ವಿಲ್ ಸಾರ್ಟ್ ಔಟ್ ಎವ್ರಿಥಿಂಗ್. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಯಾ, ವಿಶ್ವಾಸ ಅಂದ್ರಲ್ಲ, ಆ ಒಂದ್ ಮತ್ತಿಗೆ ತಲೆ ಬಾಗ್ತೀವಿ ಮೇಡಮ್. ನಾವು ನಿಮ್ಗೆ ಇನ್ನು 24 ಗಂಟೆ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನಮ್ಗೆ ಆಗಿರೋ ಲಾಸ್ನ ನೀವು ಬರೆಸ್ಬೇಕು. ಅದು ಹೇಗೆ ಬರೆಸ್ತೀರೋ ನಮಗೆ ಗೊತ್ತಿಲ್ಲ. ಬರ್ತೀವಿ. ಛೇ, ನಾನು ಮಾಡಿದ ತಪ್ಪಿಗೆ ನಾನೇ ಸಿಗಾಕೊಂಡಲ್ಲ. ಅನುನ ಸರ್ ದೂರ ಮಾಡಕ್ಕೆ ಹೊರಟಿದ್ದಾರೆ ಅಂತ ತಾನೇ ನಾನು ಇಷ್ಟೆಲ್ಲ ಬೋಲ್ಡ್ ಆಗಿ ಮುಂದುವರೆದಿದ್ದು. ಆದರೆ ಈಗ ಸರ್ ಕೂಡ ಇಲ್ಲ, ಆ ಅನುನೂ ಇಲ್ಲ. ನಾನೇನು ಮಾಡಲಿ? ಗಾಡ್, ವಾಟ್ ಟು ಡೂ ನಾವ್? ಆ ಅನುಗೆ ಫೋನ್ ಮಾಡ್ತೀನಿ. ಆಗ್ಲಿಂದ ಫೋನ್ ಹಚ್ಚಂತ ಹೇಳಲಿಕ್ಕತ್ತೀನಿ. ಏನು ಮಾಡ್ಲಿಕ್ಕತ್ತಿ? ಆಗ್ಲಿಂದ ಮಾಡ್ಲಿಕ್ಕೆ ಹತ್ತೀನಿ, ಆದ್ರೆ ಫೋನ್ ಹತ್ತಾ ಇಲ್ವೋ ಮಾರಾಯ. ಸ್ವಲ್ಪ ತಡಿ. SP ನಾಟ್ ರೀಚಬಲ್ ಅಂತ ಬರ್ತಾ ಐತಿ. ಮತ್ತೆ ಮಾಡ್ತಾನೆ ಇರು, ಬಿಡಬೇಡ. You are trying to call is currently not reachable. ಓ ಗಾಡ್, ಈ ಅನು ಎಲ್ಲಿ ಹೋದ್ಲೋ ಏನೋ. ಕರೆಕ್ಟ್ ಟೈಮಲ್ಲಿ ಇವಳು ಫೋನ್ ರಿಸೀವ್ ಮಾಡಲ್ಲ, ಇಲ್ಲ ಇವಳು ಫೋನ್ ರೀಚೇ ಆಗಲ್ಲ. ಛೇ, ನಾನೇ ಪ್ರಾಬ್ಲಮ್ ತಂದ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಅಟ್ಲೀಸ್ಟ್ ಅನು ಬಂದು ಮಾತಾಡೋವಾಗಲಾದರೂ ಅಲ್ಲೇ ಇದನ್ನ ಸಾಲ್ವ್ ಮಾಡಬೇಕಾಗಿತ್ತು. ಹೀಗೆ ವಿಷಯ ಸರ್ವರ್ಗೂ ಹೋದರೆ, ಓ ಗಾಡ್, ಸರ್ ಅನು ಬಗ್ಗೆ ಅವತ್ತು ನೆಗೆಟಿವ್ ಆಗಿ ಮಾತಾಡಿರಲಿಲ್ಲ ಅಂದರೆ ನಾನು ಇಷ್ಟೆಲ್ಲ ಮುಂದುವರಿತಾನೆ ಇರಲಿಲ್ಲ. ಬಟ್ ನಮ್ಮ ಸರ್ ಯಾಕೆ ಈ ಥರ ಒಂದೊಂದು ಸಲ ಒಂದೊಂದು ಥರ ಮಾತಾಡ್ತಿರ್ತಾರಲ್ಲ? ಐ ರಿಯಲಿ ಡೋಂಟ್ ನೋ. ಇಲ್ಲೋ SP, ಆಕಿಗೆ ಫೋನ್ ಹತ್ತಾ ಇಲ್ಲ. ಬಿಡ್ದು ಮಾಡ್ತಾ ಇರಂತ ಹೇಳದ್ನಲ್ಲ, ಆಕಿದು 2-3 ನಂಬರ್ ಐತಿ, ಅದನ್ನ ನೋಡಕತ್ತಿ. ಲೇ ಕೇಶ, ನೀನೇನು ಫೋನ್ ಹಚ್ಚಾಕತ್ತೀಯೋ, ಹಚ್ಚದಂಗ ನಾಟಕ ಆಡ್ಲಿಕ್ಕತ್ತೀಯೋ? ನಾ ಖರೆ ಮಾಡ್ಲಿಕ್ಕೆ ಹತ್ತಿನೋ ದೋಸ್ತ. ಇಷ್ಟೊತ್ತು ತನಕ ಆಕಿ ಯಾರ ಜೊತೆ ಮಾತಾಡ್ಲಿಕ್ಕತ್ತಾಳಪ್ಪ? ನನಗ ಸುಳ್ಳು ಹೇಳಿಕತ್ತೇನ? ಇಲ್ಲೋ SP, ನಾ ಸುಳ್ಳು ಹೇಳಂಗಿಲ್ಲ.
ಹೊಡೆಯಲಿ. The number you are trying to call is currently not reachable. Please try again later. ಅಪ್ಪ ನೀವೇನೋ ಕೇಳಿದ್ರಿ ನನಗೆ, ಸೌದತ್ತಿಲ್ ಸಿಕ್ದವ್ರು ಯಾರು ಅಂತನಾ? ಬಂಗಾರ, ಅವ್ರು ಯಾರಾದರೂ ಗೊತ್ತಿರೋರ ಅಂತ ಅಷ್ಟೇ ನನ್ನ ಪ್ರಶ್ನೆ. ಹ್ಞೂ ಅಪ್ಪ, ನಮ್ಮ ಹೊಸ ಸಪ್ಲೈಯರ್ಸ್. ಏನು ಸಪ್ಲೈಯರಾ? ಹೋಟ್ಲಿಗೆ ಹೋಗಿದ್ಯಾ? ಅವಳೊಬ್ಳು ಸಪ್ಲೈಯರ್ ಅಂದ್ರೆ ಬರೀ ಹೋಟ್ಲ್ ಮಾತ್ರನಾ? ನೀನ್ ಹೇಳು ಬಂಗಾರ. ಸೌದತ್ತಿಲಿ ಅವ್ರದ್ದು ಕೈ ಮಗ್ಗ ಇದೆ ಅಪ್ಪ. ಅವರು ನಮ್ಮ ಜೊತೆ ಸೇರಿದ್ದಾರೆ. ಅಂದ್ರೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅಚಾನಕ್ ಆಗಿ ಏನು ಪ್ಲಾನ್ ಇಲ್ಲದೆ ಸಿಕ್ಕಿದ್ರು. ಹಾಗೆ ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ. ಸರಿ ಸರಿ ಸರಿ. ವಂಶ ಪಾರಂಪರ್ಯವಾಗಿ ನೇಯ್ಗೆನೆ ಮಾಡ್ಕೊಂಡು ಬಂದಿರೋ ಮನೆ ಅವ್ರದ್ದು. ರಾಜನಂದಿನಿ ನೇಯ್ಗೆನ ಇಷ್ಟಪಡೋ ನಮ್ಮ ಜನ ಅದನ್ನು ಇಷ್ಟಪಡ್ತಾರೆ ಅಪ್ಪ. ಯಾವುದು ಅದು ಕಂಪ್ನಿ? ಪ್ರಿಯದರ್ಶಿನಿ. ಓ, ರಾಜನಂದಿನಿ ಪ್ರಿಯದರ್ಶಿನಿ. ಬೇಷ್ ಬೇಷ್. ಆ ಹೊಸ ಡೀಲರ್ಸ್ ಇಂದ ನಮಗೂ ಸ್ವಲ್ಪ ಸೀರೆಗಳು ಬರೋ ಹಾಗೆ ಮಾಡು ಬಂಗಾರ. ಈ ಸಲ ಅದೇನೋ ಬರ್ಬೇಕಾಗಿದ್ದ ಸ್ಟಾಕ್ ಅಲ್ಲಿ ಏರುಪೇರಾಗಿದೆ ಅಂತಲ್ಲ? ಹೌದು ಅಪ್ಪ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಈ ಸಲ ನಿಮ್ ಸ್ಟಾಕ್ ಬರುತ್ತೆ, ಜೊತೆಗೆ ಕಾಂಪನ್ಸೇಷನ್ ಬರುತ್ತೆ. ಕಾಂಪನ್ಸೇಷನ್ ಏನದು? ಸರ್ಪ್ರೈಸ್. ಅಪ್ಪ ಮಗಳು ಅದೇನ್ ಮಾತಾಡ್ತಿರೋ? ಅಮ್ಮ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನನಗೂ ಒಂದು ಶುಂಠಿ. ಏನಿರ್ಬೋದು? ಪುಷ್ಪ, ನಂಗು. ರಮ್ಯಾ, ಹಲೋ, ಏನಾಯ್ತು? ನಿಮ್ಮೂರ್ ಕಡೆ ಎಲ್ಲ ಕ್ಷೇಮ ತಾನೆ? ಇಷ್ಟೆಲ್ಲ ಎಕ್ಸೈಟ್ ಆಗಿದ್ದಾಳೆ ಅಂದ್ರೆ ಏನೋ ದೊಡ್ಡ ಹಕ್ಕಿಗೆ ಕಲ್ಲೊಡ್ದಿದ್ದಾಳೆ. ಏನು ಅಂತ ಹೇಳ್ತಿಲ್ಲ. ದೊಡ್ಡ ಹಕ್ಕಿನೇ, ಐ ಮೀನ್ ಹಕ್ಕಿಗಳು. 3 ಪ್ರಾಬ್ಲಮ್ ಅಲ್ಲಿ 2 ಪ್ರಾಬ್ಲಮ್ ಸಾಲ್ವ್. ಒಂದೇ ಕಲ್ಲಲ್ಲಿ 2 ಹಕ್ಕಿಗಳು. ಅಯ್ಯೋ, ಇನ್ನು ಸಸ್ಪೆನ್ಸ್ ತಡೆಯಕ್ಕಾಗ್ತಿಲ್ಲ. ಹೇಳ್ತಾಯಿ. ನಾನು ಇಲ್ದೇ ಇರುವಾಗ ಆಫೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರಮ್ಯಾ. ನನ್ನ ಅಪ್ರೂವಲ್ ಇಂದ ಡೀಲರ್ಸ್ಗೆ ರೀಚ್ ಆಗ್ಬೇಕಾಗಿದ್ದಂತ ಸ್ಟಾಕ್ಸ್ ಯಾವುದು ಡೆಲಿವರಿನೇ ಆಗಿರ್ಲಿಲ್ಲ. ಮತ್ತೆ ಅವ್ರಿಗೆ ದುಡ್ಡು? ಅವ್ರಿಗೆ ನಾನು ಪೇಮೆಂಟ್ ಮಾಡ್ತೀನಿ. ನಮ್ಮ ಆಫೀಸಲ್ಲಿ ಡೀಲರ್ಸ್ಗೆ ಮತ್ತೆ ಸಪ್ಲೈಯರ್ಸ್ಗೆ ಸ್ಪೆಷಲ್ ಅಲೋವೆನ್ಸ್ ಅಂತ ಸಪ್ರೇಟ್ ಫಂಡ್ ಇದೆ. ಸದ್ಯಕ್ಕೆ ಅದ್ರಲ್ಲಿ ಮ್ಯಾನೇಜ್ ಮಾಡಿ ಪ್ರಭು ದೇಸಾಯಿ ಅವ್ರಿಗೆ ಪೇಮೆಂಟ್ ನಾನು ಮಾಡ್ತೀನಿ. ರಾಜನಂದಿನಿ ಫ್ಯಾಬ್ರಿಕ್ಸ್ ಕಡೆಯಿಂದ ಎಲ್ಲಾ ಡೀಲರ್ಸ್ಗೂ ಫ್ರೀಯಾಗಿ ಸಿಗ್ತಿರೋದು ಅಂತ ನಾನು ಪರ್ಸನಲ್ ಆಗಿ ಹೇಳ್ತೀನಿ. ಜೊತೆಗೆ ಪ್ರಭು ದೇಸಾಯಿ ಅವ್ರಿಗೂ ಕೂಡ ಇದರಿಂದ ಏನೂ ನಷ್ಟ ಆಗಲ್ಲ. ಅವ್ರ ಹತ್ರ ಸೇಲ್ ಆಗದೆ ಉಳಿದಿರೋ ಸ್ಟಾಕ್ಗಳಿಗೆಲ್ಲ ಒಟ್ಟಿಗೆ ಡಿಮ್ಯಾಂಡ್ ಬರುತ್ತೆ. ಹಾಗೆ ದುಡ್ಡು ಸಿಗತ್ತೆ. ಯಪ್ಪ, ಈ ಲೆವೆಲ್ಗೆ ಬಿಸ್ನೆಸ್ ಮೈಂಡೆಡ್ ಆಗ್ಬಿಟ್ಟಿದ್ಯಲ್ಲ. ನನ್ ಜೊತೆ ಗೋಲ್ಗಪ್ಪ ತಿಂದು 2 ರೂಪಾಯಿ ಚೇಂಜ್ ಜಗಳ ಆಡ್ತಿದ್ದಲ್ಲ, ಅವಳೇನಾ ನೀನು? ಅದೇ ಅನುನೆ. ಆಗ್ಲಿಂದ 2 ರೂಪಾಯಿ ಲೆಕ್ಕ ಹಾಕಿದ್ದಕ್ಕೇನೆ ಈಗ ಇಂಥ ಯೋಚನೆ ಬಂದಿರೋದು. ಆದ್ರೆ ಪ್ರಭು ದೇಸಾಯಿ ಮತ್ತೆ ನಿಮ್ ಮಧ್ಯೆ, ಅಂದ್ರೆ ವರ್ಧನ್ ಸಂಸ್ಥೆ ಮಧ್ಯೆ ಒಂದ್ ನಂಟು ಬೆಳೆಯುತ್ತಲ್ವಾ, ಅದ್ ನಿನ್ಗೆ ಓಕೆನಾ? ಆರ್ಯ ಸರ್ ಅಮ್ಮನ್ಗೆ ಅವ್ರದೇ ಒಂದ್ ಸಂಸಾರ ಇದೆ. ಅವ್ರ ಬದುಕನ್ನ ಅವ್ರು ಅಲ್ಲೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಂದೋಳು ನೀನು. ಈಗ
ಈ ನಂಟಿಂದ ಹೊಸ ಸಮಸ್ಯೆ ಶುರು ಆಗಲ್ಲ ತಾನೆ? ಸದ್ಯಕ್ಕೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿಲ್ಲ ನಾನು. ಈಗಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಈಗ ಇದನ್ನ ಮಾಡ್ತೀನಿ. ಮುಂದೆ ನೋಡೋಣ. ಡಿಸೈಡ್ ಮಾಡಾಗಿದೆ, ಮುಂದುವರ್ಸು. ಆಲ್ ದ ಬೆಸ್ಟ್. ಈಗ ಅವ್ರೆಲ್ರಿಗೂ ಫೋನ್ ಮಾಡ್ತೀನಿ. ಮೊದಲು ಪ್ರಭು ದೇಸಾಯಿ ಅವರು. ಇದ್ಯಾಕ್ಲಿ ಹಿಂಗೆ ಕುಂತಿ? ಬಾಯೆಲ್ಲ ಐತೆ, ಬನ್ನಿರೋದಂತ ಮರ್ತದೇನ? ಇದಾ ಬನ್ನು, ಅದಾ ಬಾಯ್. ತಿನ್ಲೆ ತಿನ್ಲೆ ಆಯ್ತಾ? ನೀನು ಸ್ವಲ್ಪ ಕುಂದ್ರಬೇಡ್ಲೆ, ಸ್ವಲ್ಪ ನಗದೆ. ನಾ ಏನಾದರೂ ನಿಮ್ಮಮ್ಮ ಆಗಿದ್ರ ರುಚಿ ರುಚಿಯಾಗಿ ಸಿಹಿ ಮಾಡಾಕ್ತಿದ್ನ. ಆದರೆ ಏನು ಮಾಡೋದು, ನಾನು ನಿನ್ನ ದೋಸ್ತ ಆಗಿನಪ್ಪ. ನನಗೆ ಹೆಚ್ಚಂದ್ರೆ ಈಗ ಬನ್ನ, ಅದನ್ನೂ ಹೆಚ್ಚಂದ್ರೆ ತಿನ್ನಿಸ್ಬೋದಷ್ಟ, ಆದ್ರೆ ಅದನ್ನು ನಿನ್ನ ತಿನ್ಬೇಕೇ ದೋಸ್ತ. ಏನು ಯೋಚಿಸ್ಲಿಕ್ಕತ್ತಿಲ್ಲ ಕೇಶ? ತಿನ್ನ. ಸಾಯುವಾಗ ಹಸ್ಕೊಂಡು ಯಾಕೆ ಸಾಯ್ತಿ? ಹೊಟ್ಟೆ ತುಂಬ ತಿಂದು ಸಾಯ್. ಇನ್ನೊಂದು ಐತಿ, ತಿಂದು ಸಾಯ್. ಅನುಕಂಪ, ಕನಿಕರ, ನಂಬಿಕೆ, ವಿಶ್ವಾಸ, ಇದಕ್ಕೆಲ್ಲ ಅರ್ಥ ಗೊತ್ತದೆ ನಿಂಗ? ಬಹಳ ಟೂರಿ ಇದ್ದೀನಿ. ಅದಕ್ಕೆಲ್ಲ ಅರ್ಥ ನಿನಗಿಂತ ಭಾಳ ಚಲೋ ನನಗೆ ಗೊತ್ತೈತಿ. ಆದ್ರೆ ಮನುಷ್ಯತ್ವ, ಕನಿಕರ, ವಿಶ್ವಾಸ, ನಂಬಿಕೆ ಇದೆಲ್ಲ ನಾನು ತೋರಿಸೋದು ಬರೀ ಸಂಜು ಹತ್ರ ಮಾತ್ರ. ಅಂದ್ರೆ ಈಗ ಆರಿನ ಹತ್ರ ಮಾತ್ರ, ನಿನ್ನಂಥವ್ರಿಗಲ್ಲ. ನಿನ್ನ ನನ್ನ ಜೊತೆ ಇರಿಸ್ಕೊಂಡು ಸಾಕಿದ್ದಕ್ಕೆ ಇದೇ ನೀನ್ ನನ್ ಕೊಡೋ ಕಾಣಿಕೆ? ಸಾಕಿದ್ದಿ ಅಂದ್ರೇನು ಅರ್ಥ ಲೇಪ್ಪ? ನೀನೇನು ನನಗೆ ಅವೇನ? ಸಾಕೋದು ಅಂತಂದ್ರೆ ಕಾಣಿಕೆ ಎದುರು ನೋಡಬಾರ್ದು. ಆದ್ರೆ ನೀನು ಬಡ್ಡಿ ಸಮೇತ ಅನುಭವಿಸೋದಿಲ್ಲಪ್ಪ. ಆರ್ಯ ನಿನಗೆ ಚಲೋ ಜೀವನ ಕೊಟ್ಟಿಲ್ಲನ? ನಾನಿಷ್ಟು ವರ್ಷ ಜಾಸ್ತಿ ಮಾತಾಡಿದ್ರೆ ಹಳೇದೆಲ್ಲ ಬಯಲು ಮಾಡಿಬಿಡ್ತೀನಿ. ಏನಾತ್ಲೆ? ಸರಿ ಸರಿ, ನಾ ಏನು ಮಾತಾಡೋದಿಲ್ಲ. ಈಗ ನಿಂಗೆ ಬೇಕಿರೋದೇನು? ಆರ್ಯನ್ ಸಮೀಪ ಯಾರೂ ಬರಬಾರ್ದು. ಆಕಿ ನೆರಳು ಕೂಡ.
ಇನ್ಮ್ಯಾಲ ಆಕಿ ಅವನ ಕಣ್ಣಿಗೆ ಕಾಣಿಸ್ಬಾರ್ದು. ಅದಕ್ಕೆ ನೀ ಏನು ಮಾಡ್ತೀಯ ಹೇಳ? ನಾ ಏನು ಮಾಡಲಿ? ಪ್ರಶ್ನೆ ಉತ್ತರ ಅಲ್ಲ, ಯೋಚನೆ ಮಾಡಿಬಿಟ್ಟ.